ಅಗ್ರಿಕಲ್ಚರ್ ಮಾಡಿದ್ರು ಅಥವಾ ಹಳ್ಳಿಲಿದ್ರು ಅಂದ ತಕ್ಷಣ ಅವ್ರಿಗೇನು ನಾಲೆಡ್ಜ್ ಇಲ್ಲ ಅಥವಾ ಅವ್ರನ್ನ ಡಿಗ್ರೇಡ್ ಮಾಡಬಾರ್ದು. ಅವ್ರ ಹತ್ರನೂ ಇರುತ್ತೆ ಎಲ್ಲದು. ಸೊ ಜಸ್ಟ್ ಗಿವ್ ಸಮ್ ರೆಸ್ಪೆಕ್ಟ್ ಟು ದೆಮ್ ಅಷ್ಟೇ ನಾವು ಹೇಳೋದು. ಅಂದರೆ ಪ್ರತಿಯೊಬ್ಬರು ಅವ್ರವ್ರ ಕೆಲಸಕ್ಕೆ ಅವ್ರದ್ದು ರೆಸ್ಪೆಕ್ಟ್ ಕೊಟ್ಟರೆ ಅಲ್ಲಿ ಅವ್ರು ಬರ್ತಾರೆ. ಅಂದರೆ ಎಲ್ಲರೂ ಈಗ ಅಗ್ರಿಕಲ್ಚರಿಗೆ ಬರದೇ ಇರೋ ಕಾರಣನೂ ಕೂಡ ಅದೇ. ನಮಗೆ ಎಲ್ಲರೂ ನಮ್ಮನ್ನು ಹೀಯಾಳಿಸ್ಬಿಟ್ರೆ, ಫ್ರೆಂಡ್ಸ್ ಜೊತೆ ನಮ್ಮನ್ನು ಸೇರಿಸ್ತಾ ಇದ್ರೆ, ಅಂದರೆ ಮುಂದೆ ನಾವು ಡಿಗ್ರೇಡ್ ಆದರೆ ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಹಿಂದೇಟಾಗ್ತಾರೆ. ಸೊ ಅದಾಗಬಾರ್ದು ಅಂತ ಅಷ್ಟೇ. ಸೆಲ್ಫ್ ಗಗನ. ನಾನು ಮೇಘ. ನಾವಿಬ್ಬರು ಟ್ವಿನ್ಸು. ನಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಫಾರ್ಮಿಂಗ್ ಮಾಡಬೇಕು, ಇದು ನನ್ನ ಪ್ಯಾಷನ್ ಇದು. ಸೊ ನಾವು ಇಲ್ಲಿ ಈಗ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ಇದು ಹಿಂಸಳ್ಳಿ ಅಂತ, ಸಾಗರ ತಾಲೂಕು. ಇದು ನಮ್ಮದೊಂದು ಫಾರ್ಮ್ ಇದೆ, 25 acres ಟೋಟಲ್ ಫಾರ್ಮ್. ಇದ್ರದ್ದು ನೇಮ್ ಹಿಂಡು ಮನೆ ಫಾರ್ಮ್ ಅಂತ. ಅದರಲ್ಲಿ ನೀವು ಇವಾಗಿರೋ ಪಾರ್ಟು ಒಂದು ಜಸ್ಟ್ ನಾವು ನೇಚರಿಗಾಗಿ ಇಟ್ಕೊಂಡಿರೋ ಫಾರ್ಮ್ ಇದು. ಅಂದರೆ ಇಲ್ಲಿ ಯಾವುದೇ ಥರ ಮರ ಆಗಲಿ ಏನೂ ಕಡಿಯಲ್ಲ, ಜಸ್ಟ್ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗಿಟ್ಟಿದ್ದೀವಿ. ಸೊ ಆ ಪ್ಲೇಸಲ್ಲಿ ಎಟ್ ಪ್ರೆಸೆಂಟ್ ನಾವಿರೋದು. ನನಗೆ ನಮ್ಮ ಪೇರೆಂಟ್ಸ್ ಅಂದರೆ ಆ್ಯನ್ಸಿಸ್ಟರ್ಸ್ ಎಲ್ಲರೂ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು. ನಾವು ಚಿಕ್ಕದಿಂದನೂ ಅಗ್ರಿಕಲ್ಚರ್ ನೋಡೇ ಬೆಳೆದಿದ್ದು. ಮತ್ತು ನಮ್ಮದು ಇಲ್ಲಿ ಸಿಂಗಲ್ ಹೌಸು. ನಮಗೆ ಇಲ್ಲಿ ಆಡೋಕ್ಕೆ ಅಥವಾ ಯಾರೂ ಮಕ್ಕಳು ಇರಲಿಲ್ಲ. ಸೊ ನಾವು ಬೆಳೆದಿದ್ದು ಪ್ರಾಣಿ ಪಕ್ಷಿ ಅಗ್ರಿಕಲ್ಚರ್ ಮಾಡ್ತಾನೆ ಬೆಳೆದಿದ್ದು. ಸೊ ನಮಗೇನೋ ಆಟ ಆಡಬೇಕು ಅಂದರೂ ಜನ ಇಲ್ಲದೆ ಇರೋದಕ್ಕೆ ಅಪ್ಪ ತೋಟಕ್ಕೆ ಹೋದರೆ ನಾವು ಅಲ್ಲೇ ಹೋಗ್ತೀವಿ. ಸೊ ಅವ್ರು ಕೆಲಸ ಮಾಡುವಾಗ ಅವ್ರ ಜೊತೆ ವರ್ಕ್ ಮಾಡಿ ಮಾಡಿ ಅದು ಅಭ್ಯಾಸ ಆಗೋಗಿದೆ. ಅದು ಮತ್ತು ಆಟ ಅಂದರೆ ನಮಗೆ ಫಾರ್ಮಿಂಗ್ಗೆ ಅಂದರೆ ಅಲ್ಲಿ ಥಿಂಗ್ಸ್ ತೊಗೊಂಡು ಆಡೋದಷ್ಟೇ ಬಿಟ್ಟರೆ ನಾವೇನು ಹೊರಗಡೆ ಹೋಗಿ ಆಡ್ತಿರ್ಲಿಲ್ಲ ಬೇರೆ ಮಕ್ಳ ಜೊತೆ. ಇಲ್ಲಿ ಮಕ್ಕಳು ಅಂದರೆ ಇಂಟೀರಿಯರ್ ಆಗಿದ್ದಕ್ಕೆ ಮಕ್ಕಳು ಸಿಗ್ತಿರ್ಲಿಲ್ಲ ನಮಗೆ. ಫ್ರೆಂಡ್ಸ್ ಅಂದರೆ ಸ್ಕೂಲಿಗೆ ಹೋದಾಗ ಮಾತ್ರ ಬಿಟ್ಟರೆ ನಮಗೆ ಇಲ್ಲೇ ಫಾರ್ಮಿಂಗು ಅಂದರೆ ಅಗ್ರಿಕಲ್ಚರೇ ನಮಗೆ ಇಲ್ಲ. ಅಂದರೆ ಟ್ರೀ ಜೊತೆಗೆ ಅನಿಮಲ್ಸ್ ಮತ್ತು ಬರ್ಡ್ಸ್ ಜೊತೆನೆ ಹೀಗೆ ನಾವು ಅಂದರೆ. ಸೊ ಅಗ್ರಿಕಲ್ಚರ್ ಓದಬೇಕು ಅಂತ ಇತ್ತು. ನಾನು ಆ್ಯಕ್ಚುಲಿ ಬಯಾಲಜಿ ತೊಗೊಂಡಿದ್ದು ಸೈನ್ಸಲ್ಲಿ. ಸೊ ನಾನು ಅದಕ್ಕೋಸ್ಕರನೇ ಟ್ರೈ ಮಾಡಿದೆ ಅಗ್ರಿಕಲ್ಚರ್ಗೆ. ಅಂದರೆ ನಮ್ಮದು ಜನರಲ್ ಕ್ಯಾಟಗರಿ ಬರೋದಕ್ಕೋಸ್ಕರ ನನ್ನ ರ್ಯಾಂಕಿಂಗ್ ಇದ್ದರೂ ಸಿಗಲಿಲ್ಲ. ಸೊ ನನಗೇನು ಬೇಜಾರು ಕೂಡ ಆಗಲಿಲ್ಲ. ನನಗೆ GK ಬೇಕು ಅಂತ ಇತ್ತು, ಬೇಜಾರಾಗಲಿಲ್ಲ. ಸೊ ಅವ್ರ ಟೆಕ್ಸ್ಟ್ ಬುಕ್ ಅಷ್ಟೇ ಅಲ್ಲಿ ಸಿಗೋದು. ನಮ್ಮ ಅಪ್ಪ ನನಗೆಲ್ಲ ಕಲಿಸಿದ್ರು. ಅಂದರೆ ಅಲ್ಲಿಗಿಂತ ಜಾಸ್ತಿ ನಾನು ತೊಗೊಂಡೆ. ಆಮೇಲೆ ಇಂಜಿನಿಯರಿಂಗ್ ಏನಕ್ಕೆ ಅಂದರೆ ನಾವು ಬರೀ ಅಗ್ರಿಕಲ್ಚರ್ ಅಂತ ಮಾತ್ರ ಅಲ್ಲ, ನಾವೆಲ್ಲದನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋದು. ಸೊ ಸಾಫ್ಟ್ವೇರ್ ಅಂದರೆ ಏನೋ ಒಂಥರ ಅದು ಇಂಟ್ರೆಸ್ಟಿಂಗ್ ಫೀಲ್ಡ್. ಅದು ನೀವು ಟೆಕ್ನಾಲಜಿ ಕಲಿಬೋದು. ಸೊ ಅದನ್ನು ಚೂಸ್ ಮಾಡಿದ್ದು ಅದಕ್ಕೋಸ್ಕರ. ಎಲ್ಲರೂ ನಾರ್ಮಲ್ ಆಗಿ ಮಾಡ್ತಾರೆ, ಅಂದರೆ ಕಮರ್ಷಿಯಲ್ ಪರ್ಪಸ್ಸಿಗಾಗಿ ಮಾಡ್ತಾರೆ ಮತ್ತು ರೆಗ್ಯುಲರ್ ಒನ್ ಮಾಡ್ತಾರೆ. ನಾವು ಓನ್ಲಿ ಕಮರ್ಷಿಯಲ್ ಪರ್ಪಸ್ ಅಂತ ಅಲ್ಲ, ನಮಗೆ ಇದು ಒಂಥರ ಹಾಬಿನೂ ಕೂಡ. ನಾವು ಇದು ತುಂಬ ಇಷ್ಟಪಡೋದಕ್ಕಾಗಿ ಇದನ್ನ ನಾವು ಓನ್ಲಿ ಕಮರ್ಷಿಯಲ್ ಪರ್ಪಸ್ಸಿಂದ ನೋಡಲ್ಲ. ನಮಗೆ ಮೇಯ್ನಾಗಿ ನಮ್ಗೆ ಅದಕ್ಕೆ ಹೋದರೆ ಖುಷಿ ಕೊಡಬೇಕು. ಹಾಗಾಗಿ ಮತ್ತೊಂದು ಏನಂದರೆ ನಾವು ಏನೇ ತಿಂದರೂ ನಾವು ಬೆಳೆದಿದ್ದು ತಿಂದರೆ ಅದು ಖುಷಿ ಜಾಸ್ತಿ ಇರುತ್ತೆ. ಇವನ್ ಅದರಿಂದ ಹೆಲ್ತ್ ಕೂಡ ನಮ್ದು ಇಂಪ್ರೂವ್ ಆಗುತ್ತೆ. ಇವಾಗ ಹೊರಗಡೆ ಹೋಗಿ ತರೋದ್ರಿಂದ ಸೋ ಮೆನಿ ಪ್ರಾಬ್ಲಮ್ಸ್ ಆಗುತ್ತೆ. ನಾವು ವೆಜಿಟೇಬಲ್ಸ್ ಆದರೂ ಅಷ್ಟೇ, ಹೊರಗಡೆ ತಂದರೆ ಅದರ ಪೆಸ್ಟಿಸೈಡ್ಸ್ ಎಲ್ಲ ಇರುತ್ತೆ. ಬಟ್ ನಾವು ಬೆಳೆದಿರೋದ್ರಲ್ಲಿ ಅದೇನು ಪ್ರಾಬ್ಲಮ್ ಇರಲ್ಲ. ಸೊ ನಾವು ಬೆಳೆಯೋದು ಒಂದಂದ್ರೆ ನಮಗೆ ಖುಷಿನೂ ಕೊಡುತ್ತೆ ಮತ್ತು ಹೆಲ್ತಿಯಾಗಿ. ಮತ್ತು ಡೈಲಿ ನಾವು ವರ್ಕೌಟ್ ಮಾಡಬೇಕು ಅನ್ನೋ ಇದು ಬರಲ್ಲ ನಮಗೆ. ನಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ತುಂಬ ಜನ ಅಂದಿದ್ದಾರೆ ನೀನೇನು ಮಾಡ್ತೀಯಾ ಹಾಗೆ ಹೀಗೆ ಅಂತಲ್ಲ, ಅಂದರೆ ಡಿಗ್ರೇಡ್ ಮಾಡಿ ಮಾತಾಡಿದರು. ಸೊ ಅವರಿಗೆ ಒಂದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಏನೂ ಆಗಲ್ಲ ಅಂತ ಹೇಳ್ತಾ ಈಗ. ಅದರಲ್ಲೂ ಹುಡುಗಿಯರಿಗತ್ತೆ ಏನೂ ಆಗಲ್ಲ ಅಂತ. ಏನು ಆಗಲ್ಲ ಅಂದಿದ್ದಾರೆ, ಏನಾಗತ್ತೆ ಅಂತ ನಾವು ತೋರಿಸ್ತಾ ಇದ್ದೀವಿ ಅಷ್ಟೇ. ಇಡೀ ಇಂಡಿಯಾದಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಸ್ಟೇಟ್ಸಿಂದ ಬರ್ತಾ ಇದ್ದಾರೆ, ಫಾರಿನ್ ಕಂಟ್ರೀಸ್. ಅದನ್ನ ಅಬ್ರಾಡ್ಗೆ ಶಿಫ್ಟ್ ಮಾಡ್ತೀವಿ. ಅಂದರೆ ಇಡೀ ವರ್ಲ್ಡ್ ಕೂಡ ರೆಕಗ್ನೈಸ್ ಮಾಡಾಗೆ ಮಾಡಬೇಕು ಅಂತ ಅಷ್ಟೇ. ಆಗತ್ತೆ ಅಂತ ತೋರಿಸ್ಬೇಕು ಅನ್ನೋದಿದೆ. ಅಂದರೆ ನಮ್ಮದು ಪ್ರತಿ 1 ಇಯರ್ದು ಈ ಇಯರ್ಗೆ ಒಂದು ಎಸ್ಟಿಮೇಟ್ ಮಾಡಿರ್ತೀವಿ, ಹೀಗೆ ನಾವು ಮಾಡಬೇಕು. ನಾನು ಹೋದ ವರ್ಷ ಪ್ಲ್ಯಾನ್ ಮಾಡಿದ್ದೆ, ನಂದು ಫಾರ್ಮ್ ವಿಸಿಟಿಂಗ್ ಅಂತ ಒಂದು ಪಿಕ್ನಿಕ್ ಥರ ಮಾಡಬೇಕು ಅಂತ. ಅದು 2 years ಆಯ್ತು ನಾನು ಇಂಪ್ಲಿಮೆಂಟ್ ಮಾಡಿ. ಅದೀಗ ದೊಡ್ಡದಾಗಿ ಮಾಡ್ತಾ ಇದ್ದೀನಿ. ಮುಂಚೆ ಚಿಕ್ಕದಿತ್ತು, ಈಗ ದೊಡ್ಡದಾಗಿ. ಇವನ್ ಪ್ರಾಡಕ್ಟ್ ಕೂಡ ಜಸ್ಟ್ ಆನ್ಲೈನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದನ್ನ ಇನ್ನೂ ಎಲ್ಲದನ್ನು ಆನ್ಲೈನೇ ಮಾರ್ಕೆಟ್ ಮಾಡಬೇಕು ಅಂತ ಇದೆ. ಆಮೇಲೆ ನಿಟ್ಲು ಬಿಟ್ಟು ನರ್ಸರಿ ಸ್ಟಾರ್ಟ್ ಮಾಡಿದ್ದೀವಿ. 6 months ಆಯಿತು, ಅಂದರೆ ಕಮರ್ಷಿಯಲ್ ನರ್ಸರಿ ಸ್ಟಾರ್ಟ್ ಮಾಡಿ. ಅದನ್ನೇ ದೊಡ್ಡದಾಗಿ ಇಂಪ್ರೂವ್ ಮಾಡಬೇಕು ಅಂತ ನೆಕ್ಸ್ಟ್ ಇಯರ್ದು ಗೋಲು. ಹಾಗೆ ಪ್ರತಿ 1 ಇಯರ್ಗೆ ನಾವು ಒಂದು ಗೋಲ್ ಸೆಟ್ ಮಾಡಿರ್ತೀವಿ, ದ್ಯಾಟ್ ಶುಡ್ ಬಿ ರೀಚ್. ತುಂಬ ಅಂದರೆ ಇಂಪ್ಲಿಮೆಂಟ್ ಮಾಡೋದಿದೆ ಇದರಲ್ಲಿ. ಈಗೆಲ್ಲ ಪ್ರೈಮರಿ ಲೆವೆಲ್ಸಲ್ಲಿದೆ. ಅಂದರೆ ಇದನ್ನ ಕಮರ್ಷಿಯಲ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀನಿ, ವ್ಯಾಲ್ಯೂ ಆ್ಯಡೆಡ್ ಮಾಡ್ತೀನಿ.
ಅದಾದ್ಮೇಲೆ ತುಂಬ ಇನ್ನೂ ಗಿಡಗಳಿದೆ ನಾನು ಪ್ಲ್ಯಾಂಟ್ ಮಾಡಬೇಕು ಅಂತ. ಅದರಲ್ಲಿ ನಾನು ನರ್ಸರಿ ಮಾಡಬೇಕು ಅನ್ನೋದಿದೆ. ಆಮೇಲೆ ಫಾರ್ಮ್ ಪಿಕ್ನಿಕ್ನ ಇಂಪ್ರೂವ್ ಮಾಡಿ ಅದರಲ್ಲಿ ಬೇರೆಯವರಿಗೆ ನಾಲೆಡ್ಜ್ ಕೊಡ್ಬೇಕು. ಜಸ್ಟ್ ಓನ್ಲಿ ಪಿಕ್ನಿಕ್ ಟೈಪ್ಗಿಂತ ಅದನ್ನು ರಿಸರ್ಚ್ ಅಂದರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆದರೆ ಇನ್ನೂ ಒಳ್ಳೆಯದು ಅಂತ ನಮ್ಮದು. ಅಂದರೆ ನಮ್ಗೆ ನಾಲೆಡ್ಜ್ ನಮ್ಮ ಹತ್ರ ಒಂದೇ ಇಲ್ಲ, ಎಲ್ಲರ ಹತ್ರ ಇರಬೇಕು ಅನ್ನೋದು ನಮ್ಮದು. ಅದನ್ನು ಶೇರ್ ಮಾಡಿದ್ರೆ ಅವರಿಗೂ ಏನಾದರೂ ಇಂಪ್ಲಿಮೆಂಟ್ ಆಗುತ್ತೆ ಇದರಲ್ಲಿ ಏನಾದಿದೆ ಅಂದರೆ ಬರೀ ಈ ಕೆಲವರಿಗೆ ಅಂದರೆ ಈ ಭೂಮಿ ಇರಲ್ಲ, ಆದರೂ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಅಂಥವರಿಗೆ ರೀಚ್ ಆಗಬೇಕು ಅನ್ನೋದು ತುಂಬ ಇದೆ. ಆಗ್ರೋ ಟೂರಿಸಮ್ ಅಂದರೆ ಅದು ಇದಾಗತ್ತೆ, ಕಮರ್ಷಿಯಲಿ ಆಗತ್ತೆ. ಅಲ್ಲಿ ಜನ ಬರೋದು ಕೆಲವೊಬ್ಬರು ಇಂಟ್ರೆಸ್ಟಲ್ಲಿ ಬರ್ತಾರೆ, ಅಂದರೆ ಎಲ್ಲರೂ ಇಂಟ್ರೆಸ್ಟಿಂದ ಬರಲ್ಲ. ಅವರು ಅಂದರೆ ಅವರ ಒಂದು ಹಾಲಿಡೇಸ್ನ ಸ್ಪೆಂಡ್ ಮಾಡೋಕ್ಕೆ ಅಂದರೆ ಆಗ್ರೋ ಟೂರಿಸ್ಟ್ ಸ್ಪಾಟ್ ಥರ ಬರ್ತಾರೆ. ಈಗ ಟೂರಿಸ್ಟ್ ಸ್ಪಾಟ್ಸ್ ನಿಮಗೆ ಗೊತ್ತಿರುತ್ತೆ. ಈಗ ಎಕ್ಸಾಂಪಲ್ ಜೋಗಲ್ಲಿ ಏನಾಗುತ್ತೆ ನೋಡ್ತೀರಾ, ಅಂದರೆ ಫಸ್ಟ್ ಆಫ್ ಆಲ್ ನೇಚರ್ನ ಹಾಳು ಮಾಡ್ತಾರೆ, ಆ ಥರ ನಾವು ಅಲೋ ಮಾಡಲ್ಲ. ಅಂದರೆ ಕೆಲವೊಂದ್ರೆ ಚೆನ್ನಾಗಿ ಮಾಡಿದ್ದಾರೆ, ನಾನು ನೋಡಿದ್ದೀನಿ ಕೆಲವು ಆಗ್ರೋ ಟೂರಿಸಮ್. ಇನ್ನು ಕೆಲವೊಂದು ಹಾಳು ಮಾಡ್ತಾರೆ. ಸೊ ಆಗ್ರೋ ಟೂರಿಸಮ್ ಅಷ್ಟು ಇಂಪಾರ್ಟೆನ್ಸ್ ನಾನು ಕೊಡಲ್ಲ. ಜಸ್ಟ್ ಬರ್ತಾರೆ, ಅವ್ರು ಬಂದು ಅಂದರೆ ಕೆಲವೊಂದು ರೆಸಾರ್ಟ್ ಜೊತೆ ಟೈಅಪ್ ಆಗಿದ್ದೀವಿ, ಅಲ್ಲಿಂದ ಇಂಟ್ರೆಸ್ಟೆಡ್ ಪೀಪಲ್ಸ್ ಮಾತ್ರ ಬರ್ತಾರೆ. ಸೊ ಒನ್ ಡೇ ಅವ್ರ ಜೊತೆ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಅವ್ರ ಜೊತೆ ಗೈಡಾಗಿ ನಾವಿಬ್ಬರು ಇರ್ತೀವಿ. ಆಮೇಲೆ ಅವ್ರಿಗೆಲ್ಲ ಗಿಡದ ಪರಿಚಯ ಮಾಡಿಸ್ತೀವಿ. ಅವ್ರು ಏನು ಬೇಕಾದಂದರೆ ಆ ಗಿಡದ ಬಗ್ಗೆ ನಮ್ಗೆ ಎಷ್ಟು ನಾಲೆಡ್ಜ್ ಇದೆಯೋ ಅಷ್ಟು ನಾವು ಕೊಡ್ತೀವಿ, ಶೇರ್ ಮಾಡ್ತೀವಿ. ಆಮೇಲೆ ನಂದು ಅಂದರೆ ಅವ್ರಿಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಕೇಳ್ಬೋದು. ಅಲ್ಲಿ ಎಲ್ಲ ಪ್ರಾಡಕ್ಟ್ ಹೇಗೆ ಬರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅವರಿಗೆ. ಕೊನೆಗೆ ಅಂದರೆ ನಮ್ಮ ನರ್ಸರಿ ಇದೆ, ಅವರಿಗೆ ಅಂದರೆ ಕೆಲವೊಬ್ಬರಿಗೆ ಟೆರಸ್ ಗಾರ್ಡನ್ ಇರುತ್ತೆ. ಸೊ ಅವರಿಗೆ ಬೇಕು ಅಂದರೆ ಅದಕ್ಕೆ ಸೂಟೇಬಲ್ ಆಗೋ ಪ್ಲ್ಯಾಂಟ್ಸ್ನ ನಾನು ಕೊಡ್ತೀನಿ. ಆಮೇಲೆ ಅಂದರೆ ಇಲ್ಲೇ ಫಾರ್ಮಲ್ಲಿ ಬೆಳೆದಿರೋ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ ಅವರಿಗೆ. ಇಲ್ಲ ಅಂದ್ರೆ ಆ ಥರ ಕಮರ್ಷಿಯಲ್ ಟೂರಿಸಮ್ ಮಾಡಿಬಿಟ್ರೆ ಇಲ್ಲಿ ಇದಕ್ಕೆ ವ್ಯಾಲ್ಯೂ ಇರಲ್ಲ. ಅಂದರೆ ನಾವು ಹಾಬಿ ಟೈಪ್ ಹಾಕ್ಕೊಂಡಿರೋದಕ್ಕಾಗಿ ನಮಗೆ ಇದು ಏನಂದರೆ, ನಾನು ಪಿಕ್ನಿಕ್ಕಿಗೆ ಬರ್ತಾರೆ, ನಾನು ಚಾರ್ಜ್ ಮಾಡ್ತೀನಿ. ಬಿಕಾಸ್ ನನ್ನ ಫಾರ್ಮಿಗೆ ನನಗೆ ಇನ್ಕಮಿಗಾಗಿ ನಾನು ಅದನ್ನ ಅಂದರೆ ಮತ್ತು ನಾವು ನಮ್ಗೆ ವ್ಯಾಲ್ಯೂಯಬಲ್ ಟೈಮ್ನ ಸ್ಪೆಂಡ್ ಮಾಡಿರ್ತೀವಿ. ಇವಾಗ ಅದೇ ಟೈಮಲ್ಲಿ ನಾವಿಲ್ಲ ಅಂದರೆ ನಮ್ಗೆ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಚಾರ್ಜ್ ಮಾಡೋದು ಬಿಟ್ಟರೆ ನಾಟ್ ಕಮರ್ಷಿಯಲ್. ಅಂದರೆ ಗಿಡಕ್ಕೆ ನೋಡೋದಕ್ಕಾಗಿ ಚಾರ್ಜ್ ಮಾಡೋದಲ್ಲ, ನಮ್ಮ ವ್ಯಾಲ್ಯೂಯಬಲ್ ಟೈಮಿಗಾಗಿ ಚಾರ್ಜ್ ಮಾಡೋದು. ಎನಿಮಲ್ಸ್ ಹಾಕ್ಬೇಕು ಅಂತಿದೆ, ತುಂಬ ಇದೆ. ಅಂದರೆ ಫಾರ್ಮ್ ಥರ ಎನಿಮಲ್ದೇ ಒಂದು ಎಲ್ಲ ಟೈಪ್ಸ್ ಎನಿಮಲ್ಸ್ ಇರಬೇಕು ಅಂತ ಇದೆ. ಈಗ ಯಾವುದಕ್ಕೋ ಹುಷಾರಿರಲ್ಲ, ಅವ್ರನ್ನ ತಂದು ಇದು ಮಾಡಬೇಕು. ಈಗ ಹ್ಯೂಮನ್ಸಿಗೆ ಆಫನೇಜ್ ಥರ ಇರುತ್ತೆ, ಆ ಥರ ಎನಿಮಲ್ಸ್ ಮತ್ತು ಬರ್ಡ್ಸಿಗೆ ಮಾಡಬೇಕಂತ ಇದೆ. ಅದಾದಮೇಲೆ ನಮ್ಮದು ಈಗ ಹೋಮ್ ಪ್ರಾಡಕ್ಟ್ ಅಂದರೆ ವ್ಯಾಲ್ಯೂ ಆ್ಯಡೆಡ್ ಮಾಡಬೇಕು ಅನ್ನೋದು ತುಂಬ ಇದೆ. ಪ್ರತಿಯೊಂದರಲ್ಲೂ ವ್ಯಾಲ್ಯೂ ಎಡಿಷನ್ಸ್ ಮಾಡ್ತಾ ಹೋಗಬೇಕು ಅನ್ನೋದಿದೆ. ಅದು ನನ್ನ ಪರ್ಸ್ನಲ್ ಗೋಲ್. ಅಂದರೆ ಇದಕ್ಕೆ ಲಿಮಿಟ್ ಇಲ್ಲ, ಸ್ಕೈ ಇಸ್ ದ ಲಿಮಿಟ್ ಅನ್ಬೋದು. ಅಂದರೆ ನಾನು ಇವತ್ತು ಅರ್ನ್ ಮಾಡೋದು ಡಿಪೆಂಡಿಂಗ್ ಆನ್ ಮೀ ಓನ್ಲಿ. ನಾನು ಈಗ ಒಂದು ತಿಂಗಳಿಗೆ ಅಂದರೆ ಮಂತ್ಲಿ ಸ್ಯಾಲ್ರಿ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋಲ್ಲ. 1 ಮಂತ್ ನನಗೆ ಅಂದರೆ ಹೈ ಇರುತ್ತೆ, 1 ಮಂತ್ ಲೋ ಇರುತ್ತೆ. ನಾನು ದಟ್ ಶುಡ್ ಬಿ ಐ ಕ್ಯಾನ್ ಮ್ಯಾನೇಜ್ ವಿತ್ ಮೈ ಸೆಲ್ಫ್ ಓನ್ಲಿ. ಅಂದರೆ ಮತ್ತು ನಾವು ಆ್ಯಕ್ಚುಲಿ ನಮ್ದು ಹೇಗೆ ಅಂದರೆ ಶಾಪಿಂಗ್ ಆಗಲಿ ಅಥವಾ ಹೊರಗಡೆ ಸುಮ್ಮನೆ ಸುತ್ತಾಡೋದು ಯಾವುದು ನಮ್ಗೆ ಪರ್ಸ್ನಲಿ ಇಂಟ್ರೆಸ್ಟ್ ಇಲ್ಲ. ನಾವು ಅದರಿಂದ ತುಂಬ ದೂರ ಹೋಗ್ತೀನಿ ಅಂದರೂ ನನಗೆ ಏನಾದ್ರು ಒಂದು ಲರ್ನಿಂಗ್ ಪ್ರೊಸೆಸ್ ಇರಬೇಕು. ಅಲ್ಲಿ ಸುಮ್ಮನೆ ತಿರುಗಾಡ್ಕೊ ಬರೋದು ಅದೆಲ್ಲ ನಮಗಾಗಲ್ಲ. ಅಂದರೆ ನಾವು ತುಂಬ ದೂರ ಮತ್ತು ಕ್ರೌಡ್ ಪ್ಲೇಸಿಗೆ ನಾವು ಹೋಗಲ್ಲ, ತುಂಬ ಕಡಿಮೆ. ಸೊ ನಮ್ಗೆ ಅಷ್ಟೊಂದೆಲ್ಲ ಆ ಥರ ಅನಿಸ್ಲಿಲ್ಲ ಯಾವಾಗಲೂ. ಅಂದರೆ ಮನಿ ಬೇಕು ನೋ, ಬಟ್ ಅದನ್ನು ಆ ಥರ ಶಾಪಿಂಗ್ ಆ ಥರ ಇನ್ವೆಸ್ಟ್ ಮಾಡಬೇಕು ಅಂತ ನಮ್ಗೆ ಯಾವಾಗಲೂ ಅನಿಸ್ಲಿಲ್ಲ. ಇನ್ವೆಸ್ಟ್ ಮಾಡೋದಂದರೆ ಎನಿಮಲ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಥವಾ ನ್ಯೂ ಪ್ಲ್ಯಾಂಟ್ಸ್ ತರಬೇಕು, ಆ ಥರ ಇದೆ. ಅಂದರೆ ಒಂದಿಷ್ಟು ಗೋಲ್ಸ್ ಇದೆ. ಪ್ಲ್ಯಾಂಟಲ್ಲಿ ತುಂಬ ಹೈ ವ್ಯಾಲ್ಯೂ ಇರೋದು ಪ್ಲ್ಯಾಂಟ್ಸ್ ಇದೆ, ಅದು ತರಬೇಕು ಅನ್ನೋದಿದೆ. ಅಂದರೆ ವರ್ಲ್ಡ್ ಎಕ್ಸ್ಪೆನ್ಸಿವ್ ಪ್ಲ್ಯಾಂಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ನಮಗೆ ಈಗ ಬೇರ್ ಮಾಡೋದು ಕಷ್ಟ. ಅರೌಂಡ್ $1,00,000 ಟುಗೆದರ್ ಇದೆ, ಅದನ್ನ ನಾನು ಈಗ ಬೇರ್ ಮಾಡೋಕ್ಕಾಗಲ್ಲ. ಮತ್ತು ಕೆಲವೊಂದು ಆ ಪ್ಲೇಸಸ್ಗೆ ಹೋಗಿ ತರಬೇಕಾಗತ್ತೆ. ಅಂದರೆ ಆಲ್ಮೋಸ್ಟ್ ಥೈಲ್ಯಾಂಡ್ ಮತ್ತು ಮಲೇಷ್ಯಾದಲ್ಲಿ ಜಾಸ್ತಿ ಇರೋದು. ಸೊ ಅಲ್ಲಿ ವಿಸಿಟ್ ಮಾಡಿ ಅಂದರೆ ಫಾರ್ಮಿಗೆ ಹೋಗಿ ತರಬೇಕು ಅನ್ನೋದಿದೆ. ಅಂದರೆ ನಾವು ಆ್ಯಕ್ಚುಲಿ ಇದನ್ನೆಲ್ಲ ಕಲ್ತಿದ್ದು ಅಜ್ಜಯಿಂದ. ಅಂದರೆ ನಾವು ಚಿಕ್ಕ ಇರ್ತಾಯಿಂದನೂ ನಾವು 3 ಇಯರ್ಸಿಂದ ಅಂದರೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ನಮ್ಮಿಬ್ಬರು ಕೈ ಹಿಡ್ಕೊಂಡು ಎಲ್ಲ ಕಡೆ ಸುತ್ತಾಡಿಸ್ತಿದ್ರು. ಅಂದರೆ ಕೆಲವೊಬ್ಬರು ಪೇರೆಂಟ್ಸ್ ಹೇಳ್ತಾರೆ ಅಂದರೆ ಮಣ್ಣು ಮುಟ್ಟಬಾರ್ದು ಅದು ಇದು ಅಂತ, ಆ ಥರ ಎಲ್ಲ ಇಲ್ಲ. ಅಜ್ಜ ನಮಗೆಲ್ಲದನ್ನೂ ಕಲಿಸ್ಕೊಟ್ಟಿದ್ದಾರೆ. ಅಂದರೆ ನಮಗೆ ಇಲ್ಲಿಂದ ಬ್ಯಾಕ್ ವಾಟರ್ ಇದೆ, ಅಲ್ಲಿ 2 ಕಿಲೋಮೀಟರ್ಸ್ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿ ಎಲ್ಲ ಅವರೇ ನಮಗೆ ಅಂದರೆ ಬೇಸಿಕ್ ಕೊಟ್ಟಿದ್ದೆ ಅವರು. ಅಂದರೆ ಪ್ರತಿಯೊಂದು ಈ ಗಿಡ ಮರ ಎಲ್ಲದನ್ನೂ ಕಾಡಿಂದೆಲ್ಲ ಪರಿಚಯ ಮಾಡಿಸಿದವರು. ಇವಾಗ ಕೂಡ ನಾವು ಯಾವುದಾದ್ರೂ ಒಂದು ಗೊತ್ತಾಗಲಿಲ್ಲ ಅಂತ ಅವ್ರ ಹತ್ರ ತೋರಿಸಿದ್ರೆ ಅವ್ರು ಬಂದು ಕರ್ಕೊಂಡು ಹೋಗಿ ಈ ವಯಸ್ಸಲ್ಲಿ ಎಲ್ಲದನ್ನೂ ಹೇಳ್ಕೊಡ್ತಾರೆ ನಮಗೆ. ಅಂದರೆ ನಂಗೆ ಈ ಕಾಡಲ್ಲಿ ಒಂದು ಗಿಡ ಗೊತ್ತಿಲ್ಲ ಅಂದರೆ ಕಾಡು ಗಿಡ ಗೊತ್ತಿಲ್ಲ ಅಂದರು ಅವ್ರು
ಪೂರ್ತಿ ಅದರದ್ದು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಹೀಗೆ ಮಾಡ್ತಿದ್ವಿ, ಹೀಗೆ ಮಾಡು, ಅದರಲ್ಲಿ ಆ ಥರ ಮಾಡಿದ್ರೆ ಏನೋ ಫ್ರೂಟ್ ಹೇಗೆ ತಿನ್ನೋದು ಅಂದರೆ ಕೆಲವು ಫ್ರೂಟ್ ನಮ್ಗೆ ತಿನ್ನೋಕ್ಕೆ ಡೈರೆಕ್ಟ್ ಕನ್ಸಂಪ್ಷನ್ ಬರಲ್ಲ, ಅದ್ರದ್ದು ಏನೋ ಸಿಪ್ಪೆ ತಿನ್ನಬೇಕು, ಕೆಲವೊಂದು ಬೀಜ ತಿನ್ನಬೇಕು ಗೊತ್ತಿರಲ್ಲ. ಸೊ ಅದೆಷ್ಟು ಹೇಳ್ಕೊಡ್ತಾರೆ. ಇವತ್ತಿಗೂ ಕೂತು ಅದರ ಎಕ್ಸ್ಪ್ಲೇನ್ ಮಾಡಿ ಅದೇನು ಅಷ್ಟು ಅದರ ಹಿಸ್ಟ್ರಿ ಹೇಳ್ತಾರೆ. ಅಂದರೆ ನಮ್ಮ ಜಾಯಿಂಟ್ ಫ್ಯಾಮಿಲಿ ಆಗಿರೋದಕ್ಕೆ ಅಪ್ಪ ಅಮ್ಮ ಒಬ್ಬರೇ ಅಂದರೆ ಮನೆಯಲ್ಲಿ ನಮ್ಮನ್ನು ಕೇರ್ ಮಾಡ್ತಾರೆ ಅಂತಲ್ಲ, ಎಲ್ಲರೂ ಕೇರ್ ಮಾಡ್ತಾರೆ. ಸೊ ಒಂದಿನ ಅಪ್ಪ ಅಮ್ಮ ಎಲ್ಲ ಹೋದರು ಅಂದರೆ ನಮ್ಗೆ ಯಾವುದೇ ಥರ ಅಂದರೆ ಫೀಲ್ ಆಗಲ್ಲ ಅಷ್ಟೊಂದು. ಅಂದರೆ ಲೋನ್ಲಿನೆಸ್ ಯಾವತ್ತೂ ಫೀಲ್ ಆಗಲಿಲ್ಲ ನಮಗೆ, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಮತ್ತು ಚಿಕ್ಕಪ್ಪ ಇದ್ದಾರೆ, ಅಂಕಲ್ ಇದ್ದಾರೆ, ಅವರು ಅಷ್ಟೇ, ಅವರು ನಮ್ಮನ್ನೂ ಅವ್ರ ಮಕ್ಕಳಾಗೆ ನೋಡ್ತಾರೆ. ಅಂದರೆ ಡಿಫ್ರೆನ್ಸ್ ಇಲ್ಲ ಈ ಮನೆಯಲ್ಲಿ, ಅದೊಂದು ಇದಾಗತ್ತೆ. ಮತ್ತು ನಾವು ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ. ಇವತ್ತು ನಾನು ಇಂಥದ್ದು ಮಾಡ್ತೀನಿ ಅಂದರೆ ನೋ ಅನ್ನಲ್ಲ, ಯು ಕ್ಯಾನ್ ಡೂ ದಿಸ್ ಅಂತಾರೆ. ಮತ್ತು ನಾನು ಏನಾದ್ರು ತಪ್ಪಾಯಿತು ಅಂದ್ರೆ ಅದನ್ನ ಹೀಗಲ್ಲ ಹೀಗೆ ಮಾಡು ಸಮ ಆಗತ್ತೆ ಅಂತ. ಮತ್ತು ಯಾವುದಕ್ಕೂ ಅಂದರೆ ನೀನು ಮಾಡಬೇಡ ಅನ್ನೋದನ್ನು ಯಾವತ್ತೂ ಹೇಳಿಲ್ಲ ನಮಗೆ. ಅಥವಾ ಏನಾದ್ರು ಮಿಸ್ಟೇಕ್ ಆದರೂ ಓಕೆ ಇಟ್ಸ್ ಓಕೆ ಲೆಟ್ಸ್ ಗೋ ಅಂತ ಹೇಳ್ತಾರೆ. ಅಂಡ್ ಯಾವುದಕ್ಕೂ ರಿಸ್ಟ್ರಿಕ್ಟ್ ಹಾಕಲ್ಲ. ಅಂದರೆ ನೀನು ಹುಡುಗಿ ಬೈ 6 o'clock ಯು ಶುಡ್ ಬಿ ಇನ್ ಹೋಮ್ ಆ ಥರ ಇಲ್ಲ. ನೀನು ಎಷ್ಟೊತ್ತಿಗೆ ಏನಾದ್ರು ಮಾಡು ಅವರು ಕೇಳಲ್ಲ. ಒಟ್ಟು ನೀನು ಏನು ಕರೆಕ್ಟ್ ಮಾಡು, ರಾಂಗ್ ಮಾಡಬೇಡ. ಅಂದರೆ ಮತ್ತೆ ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಅನ್ನೋದಿದೆ. ಅಂದರೆ ನಾವು ಅಷ್ಟು ಬೇಗ ಮಿಸ್ಟೇಕ್ ಮಾಡಲ್ಲ ಅನ್ನೋದೊಂದು ಇದೆ ಅವರಿಗೆ. ಸೊ ಮತ್ತು ಏನೇ ನಾವು ಮಾಡೋದಿದ್ರು ವಿ ಹ್ಯಾವ್ ಟು ಸಿಟ್ ಟುಗೆದರ್ ಆ್ಯಂಡ್ ಡಿಸ್ಕಸ್. ನಾನು ಇವತ್ತು ಅಪ್ಪ ಮನೆಗಿಲ್ಲ ಅಂದರೆ ಅಥವಾ ಚಿಕ್ಕಪ್ಪ ಅಪ್ಪ ಇಬ್ಬರು ಅಂಗಡಿಗೆ ಹೋಗ್ತಾರೆ, ಸಂಜೆ 6 o'clock ಅವ್ರ ಅಂಗಡಿಯಿಂದ ಬಂದ ತಕ್ಷಣ ಅವ್ರ ಜೊತೆನೇ ರಾತ್ರಿ ಊಟ ಮಾಡೋದು. ಸೊ ಬೆಳಗ್ಗೆಯಿಂದ ಸಂಜೆವರೆಗೆ ಏನಾಯಿತು ಅನ್ನೋದನ್ನು ಅವ್ರಿಗೆ ಹೇಳೇ ನಾವು ಮನ್ಗೋದು. ಅವರು ಅಷ್ಟೇ, ಅಂದರೆ ನಮ್ಮ ಮನೇಲಿ ಯಾವಾಗಲೂ ಹಾಗೆ ಎಲ್ಲರೂ ಕೂತು ಏನಾಯಿತು ಅನ್ನೋ ಡಿಸ್ಕಸ್ ಮಾಡ್ತೀವಿ. ಎಲ್ಲದ್ರೂ ಚಿಕ್ಕದಿಂದ ಎಲ್ಲದನ್ನೂ ಪ್ಲ್ಯಾನ್ ಮಾಡಿದ್ವಿ. ಇಷ್ಟಿಷ್ಟು ವಯಸ್ಸಿಗೆ ಏನೇನು ಕೊಡಬೇಕು ಅಂದರೆ ನಾವು ಚಿಕ್ಕ ಇರ್ತಾ ಸೈಕಲ್ ತಂದರು, ಪ್ರತಿಯೊಂದು ಆ ವಯಸ್ಸಿಗೆ ಏನು ಕೊಡಬೇಕು ಅದು ನಮ್ಮಪ್ಪ ಕರೆಕ್ಟಾಗಿ ತಂದು ಕೊಡ್ತಿದ್ರು. ಎಲ್ಲದನ್ನೂ ಪ್ಲ್ಯಾನ್ ಮಾಡ್ತಾರೆ ಅವರು. ಸೊ ಅವ್ರು ಯಾವುದನ್ನು ಇದನ್ನು ಮಾಡು ಅಂತ ಯಾವತ್ತೂ ಹೇಳಲಿಲ್ಲ ನಮಗೆ. ಅಂದರೆ ಯಾವ ಕೆಲಸ ಹೋಗಲಿ ಅವ್ರು ಒಬ್ಬರೇ ಮಾಡ್ತಾರೆ ಬಿಟ್ಟರೆ ನಮ್ಮ ಹತ್ರ ಮಾಡು ಅಂತ ಯಾವತ್ತೂ ಹೇಳಲ್ಲ. ಅಂದರೆ ಅವರು ಈಗಲೂ ಅಷ್ಟೇ ಪ್ಲ್ಯಾನ್. ಅಂದರೆ ಈಗ ನೆಕ್ಸ್ಟ್ 10 yearsಗೆ ನಿನಗೆ ಏನು ಬೇಕೋ ನಮ್ಗೇನು ಬೇಕೋ ಅದನ್ನು ಮಾಡಿಟ್ಟಿರ್ತಾರೆ. ಈಗ ಫಾರ್ಮಿಂಗ್ದು ಅಷ್ಟೇ ಫುಲ್ ನಮಗೆ ಕೊಟ್ಟಿದ್ದಾರೆ, ನೀವು ಮಾಡಿ, ನಾವು ಸಪೋರ್ಟಿಗೆ ಇರ್ತೀವಿ, ನೀವು ಹೋಗಿ ಮಾಡಿ ಮುಂದೆ. ಅಂದರೆ ನಿಮಗೂ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ, ಸಡನ್ ಎಕ್ಸ್ಪೀರಿಯನ್ಸ್ಗಿಂತ ಇದು ಒಳ್ಳೆಯದು ಅಂತ ಹೇಳಿ ಅವ್ರಿಗೆ ತುಂಬ ಜನ ಗೊತ್ತಿದ್ದಾರೆ ಮಾತಾಡ್ತಾರೆ. ಸೊ ಈಗ ಅವ್ರನ್ನ ನಮಗೂ ಅಂದರೆ ಪರಿಚಯ ಮಾಡಿಸಿ ನಮಗೂ ಒಂದು ಕನೆಕ್ಷನ್ ಬೆಳೆಯೋಕೆ. ಮತ್ತು ನಾವು ಯಾವುದೇ ಇದು ಮಾಡುವಾಗ ಇಂಟರ್ಫಿಯರ್ ಆಗಲ್ಲ, ನಾವು ಪೂರ್ತಿ ನಮಗೆ ಮಾಡೋದಕ್ಕೆ ಬಿಡ್ತಾರೆ. ಆಮೇಲೆ ನಾವು ಗೆದ್ದರೂ ಅಷ್ಟೇ ಸೋತರೂ ಅಷ್ಟೇ. ಸೋತ ತಕ್ಷಣ ಡಿಗ್ರೇಡ್ ಮಾಡೋದು ಅಥವಾ ಗೆದ್ದ ತಕ್ಷಣ ನಮ್ಮನ್ನು ತುಂಬ ಮೇಲಿಡೋದು ಅದನ್ನು ಯಾವುದನ್ನು ಮಾಡಲ್ಲ. ಇಟ್ಸ್ ನಾರ್ಮಲ್. ನಾವೇನಾದ್ರು ಇವನ್ ಎಕ್ಸಾಮಲ್ಲಿ ಕೂಡ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದರೂ ಅದಕ್ಕೆ ಯಾವತ್ತೂ ಏನೂ ಹೇಳಲಿಲ್ಲ. ಸೊ ಅವತ್ತು ನಮ್ಮಪ್ಪ ಚಾಕ್ಲೇಟ್ ತಂದುಕೊಟ್ಬಿಟ್ರು ಆ ಥರ. ಇವನ್ ಎಕ್ಸಾಮಲ್ಲಿ ನಾನು ಇವಳು ರ್ಯಾಂಕ್ ಸ್ಟೂಡೆಂಟು, VTU ರ್ಯಾಂಕ್ ಬಂತು, ಅವಾಗಲೂ ನಮ್ಮಪ್ಪ ಏನು ತುಂಬ ಪಾರ್ಟಿ ಆ ಥರ ಏನೂ ಮಾಡಲ್ಲ, ಜಸ್ಟ್ ನಾರ್ಮಲ್. ಯಾವಾಗಲೂ ಹೇಳ್ತಾರೆ ಎಲ್ಲದೂ ಟ್ರೆಡಿಷನಲಿ, ಅದರಲ್ಲಿ ಕಾಸ್ಟ್ ಜಾಸ್ತಿ ನಮ್ಗೆ. ಅಂದರೆ ಈಗ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಮಗೆ ಕಾಸ್ಟ್ ಜಾಸ್ತಿ. ಮತ್ತು ಅಲ್ಲಿ ಈಗ ಒಂದು ಟ್ರೀಗೂ ಮತ್ತೊಂದು ಟ್ರೀಗೂ ಡಿಸ್ಟೆನ್ಸ್ ಜಾಸ್ತಿ ಇಡ್ತಿದ್ರು. ಅಂದರೆ ಇಂತಿಷ್ಟೇ ಈ ಟ್ರೀನ ಇನ್ನೊಂದು ಟ್ರೀಗೆ ಇಷ್ಟೇ ಡಿಸ್ಟೆನ್ಸಲ್ಲಿ ನೆಡಬೇಕು ಅಂತಿತ್ತು. ಅಂದರೆ ನಾವು ಅದನ್ನ ಸ್ವಲ್ಪ ಚೇಂಜ್ ಮಾಡಿದ್ವಿ. ಅಂದರೆ ಇಸ್ರೇಲಿ ಮೆಥಡ್ನ ಅಪ್ಲೈ ಮಾಡಿದ್ವಿ, ಅದನ್ನೊಂದು ಚೇಂಜ್ ಮಾಡಿದ್ವಿ. ಬಟ್ ನಾವು ಏನೇ ಮಾಡಿದ್ರು ಯಾಕೆ ಮಾಡಿದ್ರಿ ಅಂತ ಕೇಳಲ್ಲ, ಯು ಕ್ಯಾನ್ ಟ್ರೈ, ಅಂದರೆ ಏನಾಯ್ತು ಅಂತ ನೋಡೋಣ, ಎಕ್ಸ್ಪೆರಿಮೆಂಟ್ ಮಾಡಿ ಅಪ್ಲೈ ಮಾಡ್ತಾರೆ. ಅಂದರೆ ಅವ್ರು ಆ ಕಾಲದನ್ನೇ ನಾವು ಈಗ ಮಾಡಬೇಕು ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸೊ ನೀವೇನು ಬೇಕೋ ಅದನ್ನು ಮಾಡಿ, ನಿಮಗೆ ಬಿಡ್ತೀನಿ, ಮುಂದೆ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಮಗೆ ಎಕ್ಸ್ಪೆರಿಮೆಂಟಿಗೆ ಬಿಡ್ತಾರೆ. ಅಂದರೆ ಹಾಕಿ ನೋಡು ಏನಾಗತ್ತೆ ನೋಡೋಣ, ಹಾಕು, ನಮ್ಮದೇ ಮಾಡಬೇಕು ಅನ್ನೋದು ಇಲ್ಲ ಅಂತಾರೆ. ಅದು ಸಪೋರ್ಟ್ ಮಾಡ್ತಾರೆ ಅವರು, ಅವ್ರದ್ದೇ ಟ್ರೆಡಿಷನಲ್ ಬೇಕು ಅನ್ನೋದು. ನಿಮ್ಮಪ್ಪ ಇವಾಗ ಎಲ್ಲ ಕೆಲಸ ನಮ್ಮ ಹತ್ರ ಮಾಡ್ತಾರೆ. ನಾನು ಎಲ್ಲದನ್ನೂ ಎಲೆಕ್ಟ್ರಿಕ್ ಇದಕ್ಕೂ ಹೋಗ್ತೀವಿ, ನಾವು ಫ್ಯಾನ್ ರಿಪೇರಿ ಮಾಡ್ತೀವಿ, ಎಲ್ಲದನ್ನೂ ಮಾಡ್ತೀವಿ. ಸೊ ಮನೇಲಿ ಅಮ್ಮಂಗೆ ಅಡುಗೆಗೂ ಹೆಲ್ಪ್ ಮಾಡ್ತೀವಿ. ಸೊ ನಮಗೆ ಆ ಥರ ಡಿಫ್ರೆನ್ಸ್ ಏನು ಅನಿಸಿಲ್ಲ. ನಾವು ಗಂಡು ಮಕ್ಕಳಾಗೂ ಇದ್ದೀವಿ, ಹೆಣ್ಮಕ್ಳಾಗೂ ಇದ್ದೀವಿ. ಅಂದರೆ ಅಪ್ಪಂಗೆ ಯಾವುದೂ ಇಲ್ಲ ಅಂತ ಅನಿಸ್ಲಿಲ್ಲ ಇವತ್ತವರೆಗೂ. ಬೆಳೆಸಿದ ಹಾಗೆ ಕಮರ್ಷಿಯಲ್ ಕ್ರಾಪ್ ಅಂದರೆ ಅರೇಕನಟ್ ಇದೆ, ಕೊಕೊನಟ್ ಇದೆ, ಸ್ಪೈಸಸ್ ಇದೆ, ಅಂದರೆ ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಪೆಪ್ಪರು, ಈ ಥರ ಕಮರ್ಷಿಯಲ್ ಕ್ರಾಪ್ಸ್. ಆಮೇಲೆ ಕ್ಯಾಶ್ಯೂ, ಆಮೇಲೆ ಅವೆಲ್ಲ ಕಮರ್ಷಿಯಲ್ ಕ್ರಾಪು. ಜಾಕ್ ಫ್ರೂಟ್ ಕಮರ್ಷಿಯಲ್ ಆಗಿ ಹಾಕಿದ್ದೀವಿ. ಆಮೇಲೆ ನಮ್ಮದು ಅಂದರೆ ಹೋಮ್ ಕನ್ಸಂಪ್ಷನ್ ಅಂತ ಅಂದರೆ ಎಲ್ಲ 1-2 ಮರ ಇದೆ. ಅಂದರೆ ಎಗ್ ಫ್ರೂಟು, ಬಟರ್ ಫ್ರೂಟು ಲಿಟ್ಲ್ ಅಮೌಂಟ್ ಆಫ್ ಕಮರ್ಷಿಯಲ್ ವೇ, ಅಂದರೆ ನಾವು ಲೋಕಲ್ ಮಾರ್ಕೆಟಿಗೆ ಕೊಡ್ತಾ ಇದ್ದೀವಿ. ಈಗ ಲಿಚ್ಚಿ ಅವೆಲ್ಲ ಲೋಕಲ್ ಮಾರ್ಕೆಟಿಗೆ, ಅಂದರೆ
ತುಂಬಾ ಡ್ರ್ಯಾಗನ್ ಫ್ರೂಟ್ ದೊಡ್ಡಲ್ಲಿ ಅಂದರೆ ಇಲ್ಲ, ಜಸ್ಟ್ ಫಾರ್ ಅಂದರೆ Local ಲೋಕಲ್ market. ಇಲ್ಲೇ ಅಂದ್ರೆ ನಿಯರ್ ಟು ಯಾರು ಸಿಗ್ತಾರೋ ಅವರಿಗೆ. ಆಮೇಲೆ ಪರ್ಸ್ನಲ್ ಕನ್ಸಂಪ್ಷನ್ ಅಂದರೆ ಚಿಕ್ಕ ಚಿಕ್ಕದೆಲ್ಲ ಬರುತ್ತೆ, ಫಾಲ್ಸಾ, ಆಮೇಲೆ ಬ್ಲೂಬೆರಿ, ಸ್ಟ್ರಾಬೆರಿ, ಇವೆಲ್ಲ ನಮ್ಮ ಪರ್ಸ್ನಲ್ ಕನ್ಸಂಪ್ಷನ್ಗಾಗಿ ಮಾಡ್ಕೊಂಡಿರೋದು. ಮೆಡಿಸಿನಲ್ ಪ್ಲಾಂಟ್ಸ್ ಕೆಲವೊಂದಿದೆ, ಅವು ಮಕ್ಕೋದ ದೇವ ಅಂತ ಇದೆ, ಅದು ಜಾಯಿಂಟ್ ಪೇನ್, ಶುಗರ್ ಮತ್ತು ಬಿ ಪಿಗೆ ಯೂಸ್ ಆಗುತ್ತೆ. ಗ್ಯಾಕ್ ಅಂತ ಇದೆ, ಅದು ಆ್ಯಕ್ಚುಲಿ ಕ್ಯಾನ್ಸರಿಗೆ ಹೋಗುತ್ತೆ, ಅಂದರೆ ಅದರಿಂದ ಲೈಕೋಪೆನ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಬ್ಲಡ್ ಪಿ ಎಚ್ನ ಅದು ಅಂದರೆ ಮೇಂಟೈನ್ ಮಾಡುತ್ತೆ ಮಾಡುತ್ತೆ. ಅದು. ಸೊ ಅದು ಅಂದರೆ ಆ್ಯಕ್ಚುಲಿ ಈವನ್ ಪೇಷಂಟ್ಸ್ಗಾದರೆ ಮನಿ ತೊಗೊಳಲ್ಲ ಅದು. ಮತ್ತು ಲಕ್ಷ್ಮಣ್ ಫಲ ಎರಡೂ ಇದೆ, ಅದು ಕೂಡ ಕ್ಯಾನ್ಸರಿಗೆ ಹೋಗುತ್ತೆ. ಪೇಷಂಟ್ಸ್ ಕೇಳಿದ್ರೆ ಅಂದರೆ ನಾರ್ಮಲ್ ಪೀಪಲ್ಸಿಗೆ ತಗೋತೀವಿ, ಅಂದರೆ ಸುಮ್ಮನೆ ಟೇಸ್ಟ್ ನೋಡೋದಕ್ಕೆ ಅಥವಾ ಇನ್ನೇನಾದಕ್ಕಾದ್ರು ಕನ್ಸಂಪ್ಷನ್ ಮಾಡೋದಿದ್ರೆ ಮನಿ ತೊಗೊಳ್ತೀವಿ, ಬಟ್ ಪೇಷಂಟ್ಸ್ಗಾದರೆ ಮನಿ ತೊಗೊಳಲ್ಲ ಅದಕ್ಕೆ. ಆ ಥರದ್ದು ಇದೆ. ಫ್ರೂಟ್ಸಲ್ಲಿ ಕಮರ್ಷಿಯಲಿ ಆಗಿ ಬಿಟ್ಟು ಲೋಕಲ್ ಮಾರ್ಕೆಟ್ಗೂ ಕೊಡ್ತೀವಿ. ತುಂಬ ಬರ್ಡ್ಸ್ ಬರ್ತಿದೆ. ನಾನು ಮುಂಚಿಂದನೂ ಇಲ್ಲೇ ಇದ್ದಿದ್ದಕ್ಕಾಗಿ ಎಷ್ಟೋ ಬರ್ಡ್ಸ್ ನಾವು ನೋಡೇ ಇರಲಿಲ್ಲ. ಇವಾಗ ತುಂಬ ಬರ್ಡ್ಸ್ ನೋಡ್ತಾ ಇದ್ದೀವಿ. ಮುಂಚೆ ಹಾರ್ನ್ಬಿಲ್ ಇರಲಿಲ್ಲ, ಈಗ ಒಂದು ಅರೌಂಡ್ 300 ಅಷ್ಟು ಹಾರ್ನ್ಬಿಲ್ಸ್ ಇಲ್ಲೇ ಇರುತ್ತೆ. ಅಂದರೆ ಮೈಗ್ರೇಟ್ ಆಗ್ತಿತ್ತು ಮುಂಚೆ, ಈಗ ಮೈಗ್ರೇಟ್ ಆಗ್ತಾ ಇಲ್ಲ, ಇಲ್ಲೇ ಇದೆ ಅದು. ಮತ್ತು ಇನ್ನೊಂದು ಏನಂದರೆ ಈ ಎಕ್ಸಾಟಿಕ್ ಫ್ರೂಟ್ಸ್ ಕೆಲವು ಅವಕ್ಕೆ ತಿನ್ನೋದು ಹೇಗೆ ಅಂತ ಫಸ್ಟ್ ಗೊತ್ತಿರಲ್ಲ. ಫಸ್ಟ್ 1 ಇಯರ್ ಕ್ರಾಪ್ ಬಿಟ್ಟಾಗ ಅವ್ರು ಮುಟ್ಟಿರಲ್ಲ, ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡತ್ತೆ. ಅಂದ್ರೆ ಅದ್ರ ಮೇಲೂ ಆದರೆ ಅವಕ್ಕೆ ಗೊತ್ತಿರತ್ತೆ ಯಾವುದು ಪಾಯ್ಸನ್ನು, ಯಾವುದು ಕನ್ಸಂಪ್ಷನ್ ಅಂತ. ನಮಗೆ ಕೆಲವೊಂದು ಗೊತ್ತಿರಲ್ಲ, ಬಟ್ ನಾನು ಎಷ್ಟೋ ನೋಡಿದ್ದೀನಿ, ಅವರು ತಿಂದಿದ್ರ ಮೇಲೆ ನಾನು ಕಂಡು ಹಿಡ್ಕೊಂಡಿದ್ದೀನಿ ಯಾವ್ದು ತಿನ್ನೋದು ಯಾವ್ದು ತಿನ್ನೋದು. ನಮಗೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಲಿಚ್ಚಿ ಬಿಹಾರದಿರೋದಕ್ಕಿಂತ ಮುಂಚೆ ಲಿಚ್ಚಿ ಪಾಯ್ಸನಸ್ ಅಂತ ಗೊತ್ತಿರಲಿಲ್ಲ, ಸೀಡು. ಆದರೆ ಹಾರ್ನ್ಬಿಲ್ ಮಾತ್ರ ಸೀಡನ್ನು ಎಲ್ಲ ಕಡೆ ತುಪ್ಪ ಹೋಗ್ತಿತ್ತು, ಅದ್ರ ಜಲಿ ಮಾತ್ರ ತಿಂತಿದ್ವಿ. ಅದರಿಂದ ನಾವಿಬ್ಬರು ಯಾವಾಗಲೂ ಮಾತಾಡ್ಕೊಳ್ತಿದ್ವಿ, ಅವ್ರು ತಿನ್ನಲ್ಲ ಅಂದರೆ ನಾವು ತಿನ್ನಬಾರ್ದು ಅಂತ. ಆ ಥರದ್ದು ನೋಡಿದ್ದೀವಿ. ಅಂದರೆ ಅವ್ರದ್ದು ಏನು ಫುಡ್ ಹ್ಯಾಬಿಟ್ ಮೇಲೆ ನಾವು ಇದು ಮಾಡ್ಕೋಬೋದು. ಆಮೇಲೆ ಇವನ್ ಹಣ್ಣು ಕೂಡ ಏನಾದರೂ ಹುಳ ಏನಾದ್ರು ಹೊಡೆದಿದ್ರೆ ಅಥವಾ ಇನ್ಸೈಡ್ ಏನಾದ್ರು ಹಾಳಾಗಿದ್ರೆ ಆ ಹಣ್ಣು ನಾವು ಮುಟ್ಟಲ್ಲ. ಅದರಿಂದ ಗೊತ್ತಾಗತ್ತೆ ನಾವು ಅದನ್ನು ಕೊಯ್ಯೋದು ವೇಸ್ಟ್ ಅಂತ. ಬೈಸನ್ಸ್ ಇದೆ, ಅದು ತುಂಬ ಕಾಟ ನಮಗೆ. ಅಂದರೆ ಒಂದ್ಸಲಿ ಬಂದು ಏನಾದ್ರು ಹೋದರೆ ನಮ್ಮದು ಒಂದ್ಸಲಿ ಫಾರ್ಮ್ ಹೋಗಿದೆ ಫುಲ್ಲು, ಈಗ 2ನೇ ಸಲ ನಾವು ಹಾಕಿರೋದು. ಅಂದರೆ ಎಕ್ಸಾಟಿಕ್ ಫಾರ್ಮ್ಸ್ನ 2ನೇ ಸಲ ನಾವು ಹಾಕಿರೋದು. ಒಂದ್ಸಲಿ ಫುಲ್ಲು ವಾಶ್ಔಟ್ ಆಗಿತ್ತು, ಅರೌಂಡ್ 5 to 6 lakh ನಾವು ಕಳ್ಕೊಂಡಿದ್ವಿ ಅದರಲ್ಲಿ. ಮತ್ತೆ ಹೊಸದಾಗಿ ಮಾಡಿದ್ದು ಇಷ್ಟ ಆಗಿದೆ. ಆಮೇಲೆ ಇದಿದೆ ಮುಳ್ಳು ಹಂದಿ ಅಂತೀವಲ್ಲ, ಅದು ಅರೌಂಡ್ ಕೋಕೋನಟ್ 1500 ಕೋಕೋನಟ್ನ ತಿನ್ನತ್ತೆ ಅದು. ಆಮೇಲೆ ಕೆಂಪಳಿಲು ಅಂತ ಬರುತ್ತೆ, ಸೊ ಅದು ಎಳ್ನೀರು ಅಂತ ಬರುತ್ತೆ, ಅದನ್ನು ತಿನ್ನುತ್ತೆ. ಆಮೇಲೆ ಮರೆಕ ತಿನ್ನುತ್ತೆ, ಆಮೇಲೆ ಕ್ಯಾಶ್ಯೂನ್ ತಿನ್ನತ್ತೆ. ಹೀಗೆ ಇದೆ. ಇಂಟ್ರೆಸ್ಟ್ ಇದ್ದರೆ ಮಾಡಬೇಕು ಅಂತಲೇ ಇದ್ದರೆ ಬನ್ನಿ. ತುಂಬಾ ಅಂದರೆ ನಮಗೆ ಇಲ್ಲಿ ಮನಿನೂ ಇದೆ, ಮನಿ ಇಲ್ಲ ಅನ್ನಲ್ಲ, ಮನಿನೂ ಆಗುತ್ತೆ, ಜೊತೆಗೆ ನೆಮ್ಮದಿ ಇರುತ್ತೆ, ಹೆಲ್ತ್ ಇರುತ್ತೆ, ಪೀಸ್ ಮೈಂಡ್ ಇರುತ್ತೆ ನಮಗೆ. ಅಂದರೆ ನಿಮಗೆ ಏನಾದ್ರು ಬೇಜಾರಾಯಿತು ಅಥವಾ ಇವತ್ತೇನೋ ಸ್ಟ್ರೆಸ್ ಅಂತ ಒಂದು 10 ನಿಮಿಷ ನೀವು ಫಾರ್ಮ್ ಓಡಾಡಿ ಎಲ್ಲರಿಂದನೂ ನೀವು ಆಚೆ ಬರ್ತೀರ, ನಿಮ್ಮದೇ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡ್ಕೋಬೋದು. ಅಂದರೆ ನೀವಿಲ್ಲೇ ನೀವೇ ಬಾಸು, ನೀವೇ ಎಲ್ಲ ಐತಿ. ಹಾಗಾಗಿ ಜಸ್ಟ್ ಯಾರಿಗೆ ಇಂಟ್ರೆಸ್ಟ್ ಇದೆ ಅದು ಮಾಡ್ಬೋದು. ಇವಾಗ ಜಸ್ಟ್ ನಾವು IT ನೇ ಇಲ್ಲ ಅಂತ ಹೇಳಲ್ಲ, ಬಟ್ IT ಒಂದೇ ಅಲ್ಲ, ಬಟ್ ಎಷ್ಟೋ ಜನ ಹೇಳ್ತಾರೆ. ಅಂದರೆ ನಾನು ನೋಡಿದ್ದೀನಿ, ನಾವು ತುಂಬ ಅಂದರೆ ನಾವು ಈ ಬೆಂಗಳೂರಲ್ಲಿ ಇದ್ದೀವೋ ಅಥವಾ ಇನ್ನೆಲ್ಲೋ ಇದ್ದೀವಿ, ನಾವು ಇಂಜಿನಿಯರ್ಸ್, ಅವ್ರಿಗೆ ಮೇ ಬಿ ಗೊತ್ತಿಲ್ಲ ನಾವು ಅಂತ ಗೊತ್ತಿಲ್ಲ ಇಂಜಿನಿಯರ್ಸ್ ಅಂತ, ಬಟ್ ಅವ್ರು ಹೇಳ್ಕೊಳ್ತಾರೆ ನಮ್ಮದು ಮಾತ್ರ ಶ್ರೇಷ್ಠ ಅಂತ. ಆ ಥರ ಅಲ್ಲ. ಇವನ್ ಅಗ್ರಿಕಲ್ಚರ್ ಮಾಡಿದ್ರು ಅಥವಾ ಹಳ್ಳಿಲಿದ್ರು ಅಂದ ತಕ್ಷಣ ಅವ್ರಿಗೆ ಏನೂ ನಾಲೆಡ್ಜ್ ಇಲ್ಲ ಅಥವಾ ಅವ್ರನ್ನ ಡಿಗ್ರೇಡ್ ಮಾಡಬಾರ್ದು. ಪ್ರೆಸೆಂಟ್ ಸಿಚುವೇಶನಲ್ಲಿ ಓನ್ಲಿ ನಿಮ್ಮದು ಕೆಲಸ ಮಾತ್ರ ನಂಬೇಡಿ, ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಮಾಡಿ, ನಾಟ್ ಓನ್ಲಿ ದಿಸ್, ಏನಾದ್ರು ಮಾಡಿ. ಇದು ಜಸ್ಟ್ ಇನ್ನೊಂದು ಏನಾದ್ರು ಬ್ಯಾಕಪ್ ಅಂತ ಇಟ್ಕೋಬೇಕು. ಈಗ ನಮಗೂ ಇದೆ, ನಾವು ಪ್ರಾಜೆಕ್ಟ್ಸ್ ಮಾಡ್ತೀವಿ, ಬ್ಯಾಕಪ್ ಅಂತ ನಾನು ಇಟ್ಕೊಂಡಿದ್ದೀನಿ. ನಾನು ಬರೀ ಇದನ್ನೊಂದೇ ಮಾಡ್ತೀನಿ ಅಂತ ನಾನು ಹೇಳಲ್ಲ, ನಾನು ಮಾಡ್ತೀನಿ. ಅಂದರೆ ನಾನು ಹೇಳ್ತೀನಿ ಅದನ್ನ, ನನಗೆ ಸೋರ್ಸ್ ಆಫ್ ಇನ್ಕಮ್ ಇದು ಸಾಕಾಗಲ್ಲ, ಕೆಲವೊಂದ್ಸಲಿ ನನಗೂ ಬೇಕಾಗತ್ತೆ. ಅಂದರೆ ಯಾವಾಗಲೂ ನೀವು ಬ್ಯಾಕಪ್ಗೆ ಇಟ್ಕೊಳ್ಳಿ. ನಿಮ್ಮ ಹತ್ರ ಜಮೀನಿದ್ರೆ ದಯವಿಟ್ಟು ಮಾರಕ್ಕೆ ಹೋಗಬೇಡಿ, ಅದು ಯಾವತ್ತಾದ್ರೆ. ಇವಾಗ ಅಟ್ ಪ್ರೆಸೆಂಟ್ ನಾವು ಅಬ್ರಾಡ್ಗೆ ಹೋಗ್ತೀವ, ಏನೋ ಕೆಲಸ ಸಿಕ್ತೋ ಅಂತ ಇವಾಗ ಜಮೀನು ಮಾರಿಬಿಟ್ರೆ ಇನ್ನು ಮುಂದೆ ಸಿಗಲ್ಲ ಅದು. ಅಂದರೆ ನಿಮಗೆ ಆ್ಯನ್ಸಿಸ್ಟರ್ ತುಂಬ ಅದು ಕಷ್ಟ ಎಷ್ಟು ಪಟ್ಟಿರ್ತಾರೆ ಅಂದರೆ ಅವರು ಹೇಳೋದಕ್ಕಾಗಲ್ಲ, ಅಷ್ಟು ಕಷ್ಟಪಟ್ಟು ಅದನ್ನ ಅಂದರೆ ಇಟ್ಕೊಂಡಿರ್ತಾರೆ. ಅದನ್ನು ನಾವೇನಾದ್ರು ಮಾರಿದ್ರೆ ಮತ್ತೆ ಆ ಜಮೀನು ನಮಗೆ ಸಿಗಲ್ಲ. ಇದ್ರೆ ನಿಮಗೆ ಮಾಡೋಕ್ಕಾಗಲ್ಲ. ಜಸ್ಟ್ ಇವಾಗ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನ ಹಾಗೆ ಡೆಡ್ ಆದರೂ ಬಿಟ್ಟಿರಲಿ, ನೆಕ್ಸ್ಟ್ ಇನ್ನು ಯಾವಾಗಾದರೂ ಉಪಯೋಗ ಆಗುತ್ತೆ. ಇವರಿಗಿಲ್ಲ ಅಂದರೆ ನೆಕ್ಸ್ಟ್ ಅವ್ರದ್ದು ಮುಂದಿನ ಜನ್ರೇಷನ್ಗಾರು ಯೂಸ್ ಆಗುತ್ತೆ. ವ್ಯಾಲ್ಯೂ ಯಾವತ್ತೂ ಕಮ್ಮಿ ಆಗಲ್ಲ, ಹಾಗೆ ಇಡಿ. ಹಾಳಾದರೂ ಪರವಾಗಿಲ್ಲ, ಹಾಗೆ ಇಡಿ, ಮಾರಬೇಡಿ. ಅಂದರೆ ಯಾರೋ ಫೋರ್ಸ್ಫುಲಿ ಕಳಿಸಿದ್ರು ಅಂತ ಅಂದರೆ ಬರಲ್ಲ ಇಲ್ಲಿ, ಅದೇ ಬೇಸಿಕ್ಕು ಎಲ್ರಿಗೂ.
ಆಮೇಲೆ ತಕ್ಷಣ ನಾನು ಬಿಟ್ಟು ಬರ್ತೀನಿ, ಫಸ್ಟ್ 1 ವೀಕ್ ಚೆನ್ನಾಗಿ ಕಾಣುತ್ತೆ, ಬಟ್ ಆಮೇಲೆ ಬೋರ್ ಅನಿಸುತ್ತೆ. ತುಂಬ ಮೊಬೈಲ್ ಅಥವಾ ಇದಕ್ಕೆ ಅಡಿಕ್ಟ್ ಆದರೆ ಇಲ್ಲಿ ಬದುಕೋಕ್ಕಾಗಲ್ಲ, ನೆಟ್ವರ್ಕ್ ಇಲ್ಲದೇ ನಾವು ಬದುಕಬೇಕಾಗತ್ತೆ ಇಲ್ಲಿ. ಮತ್ತು ಇನ್ನೊಂದು ಅಂದರೆ ಈಗ ಅದನ್ನ ಕೇರ್ ಮಾಡೋದು ಹಾಗೆ ಇರತ್ತೆ. ಕೇರ್ ಇಲ್ಲ ಅಂದರೆ ಅವು ಇರಲ್ಲ, ಅಂದರೆ ಸರ್ವೈವಲ್ ರೇಟು ಕಮ್ಮಿ ಅಂತ ನಾನು ಓದಿದ್ದೀನಿ. ಅಂದರೆ ಯಾವುದನ್ನು ಇದನ್ನು ಟೆಕ್ಸ್ಟ್ ಬುಕ್ಕಿಂದ ಕಲಿಯೋದಕ್ಕಾಗಲ್ಲ, ಬೈ ಎಕ್ಸ್ಪೀರಿಯನ್ಸ್ ನೀವೇ ಮಾಡಿ ಕಲಿಬೋದು. ಅಂದರೆ ಯಾರಾದರೂ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅನ್ನೋದಿಲ್ಲ. ಸಿಟಿಯಿಂದ ಬರಲಿ ಯಾರಾದರೂ ಬರಲಿ, ಅವರಾಗೆ ಎಕ್ಸ್ಪೀರಿಯನ್ಸಿಂದ ಕಲಿಬೋದು ಇದನ್ನು. ತುಂಬ ಜನ ಕೇಳ್ತಾರೆ ನಮ್ಮ ಹತ್ರ ಹೇಗೆ ಏನು ಅಂತ. ನಾವು ಅವ್ರಿಗೆ ಗೈಡ್ಲೈನ್ಸ್ ಕೊಡ್ತೀವಿ, ಹೀಗೆ ಮಾಡ್ರೆ ಅಂದರೆ ಚೆನ್ನಾಗಿರತ್ತೆ ಅಂತ. ಅವ್ರದ್ದು ರಿಕ್ವೈರ್ಮೆಂಟ್ ಮತ್ತು ಅವರ ಬಜೆಟ್ಟಿಗೆ ಫೆಸಿಲಿಟಿ ಅವ್ರಿಗೆ ಏನು ಸಿಗುತ್ತೆ ಅನ್ನೋದನ್ನ ನೋಡಿ ಮಾಡಬೇಕಾಗತ್ತೆ. ಅವರಿಗೆ ನಾವು ಕೆಲವೊಂದು ಗೈಡ್ಲೈನ್ಸ್ ಕೊಡ್ತೀವಿ.